ಹೇಳ್ತಾ ಇದ್ದೀನಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮಿಂದ ರೈತರಿಂದ ಒಂದೇ ಒಂದು ಇಂಚು ಕೂಡ ನೀವು ತಗೊಳಕ್ಕಾಗಲ್ಲ. ಅಲ್ಲೂ ಮಾರ್ಕೆಟ್ ಏನಾರು ಮಾಡ್ಕೊಂಡಿದ್ರ ರೈತರ ರಕ್ತನ ಬಸ್ತು ಅವ್ರ ಟ್ಯಾಕ್ಸ್ ದುಡ್ಡನ್ನು ಮಾಡ್ಕೊಂಡಿದ್ದೀರ, ಅದನ್ನ ನೀವು ಯಾವತ್ತೂ ಮರಿಬೇಡಿ. ಇವತ್ತು ವಿಧಾನಸೌಧದಲ್ಲಿ ನೀವು ಕೂತಿರ್ಬೋದು, ನೀವು CM ಆಗಿರ್ಬೋದು, ನೀವು ರೈತ ಆಗಕ್ಕಾಗದ ಗುರು? ನಮ್ಮ ರೈತ ನೀ CM ನ ಕೊಂಡ್ಕೊಂಡು ದುಡ್ಡು ಊಟ ಮಾಡಕ್ಕಾಗದ ಗುರು? ಆದ್ರೆ ನಿನ್ನ ಮನೆಗ ರಾಗಿ ಅಕ್ಕಿ ಭತ್ತ ಬರೋದಲ್ಲ, ನನ್ನ ರೈತನ ಮನೆದು ನೀ ಬೆಳಕಿದೆಯಪ್ಪ. ಏನಪ್ಪ ಡಿ.ಕೆ. ಶಿವಕುಮಾರ್ ಅವರೇ, ಬಲವಂತಾಗಿ ರೈತರ ಜಮೀನು ಕಿತ್ಕೊಳ್ಳೋದು ಒಂದೇ, ಮರಣ ಮಾಡೋದು ಒಂದೇ ರೀ, ಇಷ್ಟೇ. ಎಟ್ಟಿಂಗ್ ಬೆಳಗನ ಚೀಚಿ ಅಂಟಿಸ್ತೀರ. ನಿಮ್ದಿದೇ ಬುದ್ಧಿ, ಕತ್ತಲ ರಾಜಕಾರಣಿ. ಬೆಳಕ ಬಂದ್ರೆ ನಾನ್ ಕರೀತಿದ್ದೀನಿ ಒಂದು ಹೆಣ್ಮಗಳು. ಹೆಣ್ಣಿನ ಮಗನಾಗಿರ್ತಕ್ಕಂತಹ ಮಾನ್ಯ ಕೇಂದ್ರ ಸಚಿವರು ಅವ್ರು ಮುಖ್ಯಮಂತ್ರಿ ಆದಾಗ ಏನೇನ್ ಸವಲತ್ತು ಮಾಡಿದ್ರು, ಏನೇನ್ ಸೌಲಭ್ಯ ಮಾಡಿದ್ರು ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ನೀವೇನ್ ಮಾಡ್ದ್ಯಪ್ಪ? ಏನೂ ಇಲ್ಲ ನಿಮ್ಮ ಅಭಿವೃದ್ಧಿ. 5,000 ಕೋಟಿನ ಲಕ್ಷ್ಮೀ ಹೆಬ್ಬಾಳ್ಕರ್ ನುಂಕಂದ್ರಲ್ಲ, ಅದಕ್ಕಾರ ಲೆಕ್ಕಾರ ಕೇಳಿದ್ರ ಸ್ವಾಮಿ? 5,000 ಕೋಟಿ ನುಂಕಂಡವ್ರೆ. ಡಿ.ಕೆ. ಶಿವಕುಮಾರ್ ಅವ್ರು ಏನಂತ ಕಳಿಸಿದ್ರು ಅಂದ್ರ, ಮಾನ್ಯ ಕುಮಾರಸ್ವಾಮಿ ಅವರೇ, ನಾವು ನೀವು ಒಂದೇ ಜಾತಿ, ನೀವು ಸೀದಾ ವಿಧಾನಸೌಧ ಬಂದ್ಬಿಡಿ, ನಾವು ನೀವು ಸೂಟ್ ಕೇಸ್ನ ಚೇಂಜ್ ಮಾಡ್ಕೊಂಡು ವ್ಯವಹಾರ ಕುದಿಸ್ಬಿಡೋಣ ಅಂತ ಮಾಡಿದ್ರು. ಆದರೆ ಮಣ್ಣಿನ ಮಗನಾಗಿರ್ತಕ್ಕಂತಹ ಮಾನ್ಯ ಕೇಂದ್ರ ಸಚಿವರು ಅವರು ಮುಖ್ಯಮಂತ್ರಿ ಆದಾಗ ಏನೇನು ಸವಲತ್ತು ಮಾಡಿದ್ರು, ಏನೇನು ಸೌಲಭ್ಯ ಮಾಡಿದ್ರು ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಮಾನ್ಯ ಕೇಂದ್ರ ಸಚಿವರು ಮುಖ್ಯಮಂತ್ರಿ ಆದ ಕಾಲದಲ್ಲಿ 150 ಕೋಟಿನ ಸಾಲನ ರೈತರಿಗೆ ಮನ್ನಾ ಮಾಡಿದಂಥ ಪುಣ್ಯಾತ್ಮ. ಸರಾಯಿ, ಲಾಟ್ರಿ, ಅಂಗವಿಕಲರಿಗೆ ಗೌರ್ಮೆಂಟ್ ಕೆಲಸ, KB ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಕೆಲಸ, 50,000 ಹೆಣ್ಣು ಮಕ್ಕಳಿಗೆ ಟೀಚರ್ಸ್ಗೆ ಉದ್ಯೋಗ ಕೊಟ್ಟಂಥ ಮಹಾಪುಣ್ಯಾತ್ಮ ಇವತ್ತೇನಾರು ಇದ್ರೆ ಸರ್ ನಮ್ಮ ಮಾನ್ಯ H.D. ಕುಮಾರಸ್ವಾಮಿ ಅವರು. ನೀವೇನು ಮಾಡಿದ್ಯಪ್ಪ? ಕಾಂಗ್ರೆಸ್ ಪಕ್ಷ ಬಂದಾಗಿಂದ ಹಿಡಿದು ಇವಾಗಲೂ ಬಸ್ಲು ಹೊಡೆದಾಡ್ಕೋ, ಚೆಚ್ಚಾಡ್ಕೋ, ಏನೂ ಇಲ್ಲ ನಿಮ್ಮ ಅಭಿವೃದ್ಧಿ ಮಾಡಿದರೆ. 5,000 ಕೋಟಿನ ಲಕ್ಷ್ಮೀ ಹೆಬ್ಬಾಳ್ಕರ್ ನುಂಕಂದ್ರಲ್ಲ, ಅದಕ್ಕಾರ ಲೆಕ್ಕಾರ ಕೇಳಿದ್ರ ಸ್ವಾಮಿ? 5,000 ಕೋಟಿ ನುಂಕಂಡವ್ರೆ. ಇನ್ನೂ ನನಗೊಂದು ಮೆಸೇಜ್ ಮಾಡೋರು, ಅದನ್ನು ಇನ್ನೂ ನಾನು ನೋಡ್ಕೊಂಡಿಲ್ಲ. ನಾನು ಇಲ್ಲೂ ಬರೋ ಗಾಬರಿಗೆ ಬಂದ್ಬಿಟ್ಟೆ. ಹೇಳ್ತಾ ಇದ್ದೀನಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮಿಂದ ರೈತರಿಂದ ಒಂದೇ ಒಂದು ಇಂಚು ಕೂಡ ನೀವು ತಗೊಳಕ್ಕಾಗಲ್ಲ. ಯಾಕಂತಂದರೆ ಸರ್, ಇವತ್ತು ಲುಲ್ಲು ಫ್ಯಾಕ್ಟ್ರಿ ಅಂತ ಏನಾರು ನೀವು ಮಾಡ್ಕೊಂಡಿದ್ದೀರಲ್ಲ, ಲುಲ್ಲು ಮಾರ್ಕೆಟು, ಆ ಲುಲ್ಲು ಮಾರ್ಕೆಟ್ ಏನಾರು ಮಾಡ್ಕೊಂಡಿದ್ದೀರ ರೈತರ ರಕ್ತನ ಬಸ್ತು ಅವ್ರ ಟ್ಯಾಕ್ಸ್ ದುಡ್ಡನ್ನು ನೀವು ಮಾಡ್ಕೊಂಡಿದ್ದೀರ, ಅದನ್ನ ನೀವು ಯಾವತ್ತೂ ಮರಿಬೇಡಿ. ಇವತ್ತು ವಿಧಾನಸೌಧದಲ್ಲಿ ನೀವು ಕೂತಿರ್ಬೋದು, ನೀವು CM ಆಗಿರ್ಬೋದು, ನೀನು ರೈತ ಆಗಕ್ಕಾಗದ ಗುರು? ನಮ್ಮ ರೈತ ನೀ CM ನ ಕೊಂಡ್ಕೋಬೋದು, ನೀನು 3 ವರ್ಷ ಮಾತ್ರ. ಅದರ ರೈತರ ಸಾಯವರೆಗೆ ಇರಬೇಕು. ಅವ್ನು ಬೆಳೆದಿರ ಬೆಳೆ ನೋಡು, ನಾವು ಇಲ್ಲಿ ಊಟ ಮಾಡ್ಕೊಂಡು ಹೋಯ್ತಿದ್ದೀವಿ, ಜನಗಳು ಊಟ ಮಾಡ್ಕೊಯ್ತಾರೆ ಅಸ್ತಾರ ಅಂತ. ಆದ್ರೆ ನೀನು ದುಡ್ಡು ಊಟ ಮಾಡಕ್ಕಾಗದ ಗುರು? ಆದ್ರೆ ನಿನ್ನ ಮನೆಗ ರಾಗಿ ಅಕ್ಕಿ ಭತ್ತ ಬರೋದಲ್ಲ, ನನ್ನ ರೈತನ ಮನೆದು ನೀ ಬೆಳಕಿದೆಯಪ್ಪ. ಏನಪ್ಪ ಡಿ.ಕೆ. ಶಿವಕುಮಾರ್ ಅವರೇ, ರೈತರ ಬಗ್ಗೆ ಮಾತಾಡೋಕ್ಕಾಗಲಿ, ರೈತರ ಜಮೀನು ಕಿತ್ಕೊಳ್ಳೋದಾಗಲಿ, ಬಲವಂತಾಗಿ ರೈತರ ಜಮೀನು ಕಿತ್ಕೊಳ್ಳೋದು ಒಂದೇ, ಮರಣ ಮಾಡೋದು ಒಂದೇ ರೀ, ಇಷ್ಟೇ. ಎಟ್ಟಿಂಗ್ ರೈತರ ಜಮೀನು ಕಿತ್ಕೊಳ್ಳೋದು ಒಂದೇ, ಒಬ್ಬನ ಮರ್ಡರ್ ಮಾಡೋದು ಒಂದೇ. ಸಾಯ್ಸಕ್ ಬರ್ತೀರಾ ನೀವು? ರೌಡಿಗಳು ಕಡ್ಕ ಬರ್ತೀರಾ? ಅವ್ರು ಯಾರೋ ನೆನ್ನೆಯಿಂದ ಫೇಕ್ಗಳಿಗೆ ಹಾಕೊಂಡು ಹೋರಾಟ ಮಾಡ್ತಾರೆ. ಇವ್ರು 40 ದಿವಸದಿಂದ ಹೋರಾಟ ಮಾಡ್ತಾರೆ. ಬರೋರು ಇವರು 40 ದಿವಸದಿಂದ ಹೋರಾಟ ಮಾಡಕ್ಕೆ ಬೆಳಗನ ಚೀಚಿ ಅಂಟಿಸ್ತೀರಾ. ನಿಮ್ದಿದೇ ಬುದ್ಧಿ, ಕತ್ತಲ ರಾಜಕಾರಣಿ. ಬೆಳಕ ಬಂದ್ರೆ ನಾನು ಕರೀತಿದ್ದೀನಿ ಒಂದು ಹೆಣ್ಮಗಳು. ನಾಳೆ ನೀವು ನನ್ನ ಕರ್ಕ ಬಂದೆ ಯಾವಳ ಒಬ್ಬ ಮಾತಾಡೋದು, ನಾನು ಬರ್ತಾ ಇದ್ದೀನಿ, ಬನ್ನಿ ಸ್ವಾಮಿ. ಮೊನ್ನೆ ಡಿ.ಕೆ. ಸಾಹೇಬ್ರೆ, ಒಂದು ಹೆಣ್ಮಗಳು ನಾನು, ರೈತನ ಮಗಳು ನಾನು, ಅನೂರವರು ನಾವು. ನೀವು ಅನ್ಬೋದು ಅಮ್ಮ ಯಾವ ಊರಲ್ಲ ಅಂತ. ನಾನು 100 ಹೆಣ್ಮಗಳು. ರೈತರ ಕಷ್ಟ ನೋಡಕ್ಕೆ ಅನ್ನೋದೆ, ರೈತರ ಕಣ್ಣೀರು ನೋಡೋಕ್ಕಾದ ಯಾವಾಗಪ್ಪ ಹೋಗೋದಂತಂದೆ. ಮಾನ್ಯ ಕೇಂದ್ರ ಸಚಿವರು ಬರ್ತಾರೆ ಅನ್ಕೋತಾಯಿತ್ತು. ನಾನು ಬರೋಕ್ಕೂ ಅವ್ರು ಬರೋಕ್ಕೂ ಒಂದಾಯಿತು, ನನ್ಗೆ ಒಳ್ಳೇದೇ ಆಯಿತು, ಬರಬೇಕಾಯ್ತು. ತಾಕತ್ತಿದ್ರ ಅವ್ರು ಯಾರ ಕೆಂಪೋಟ ತೋರಿಸ್ತವ್ರಲ್ಲ, ಕೆಂಪೋಟ ಬರೋರಿಗೆ ಕೆಂಪೋಟ ತಕ್ಕಂಡು ಏನಪ್ಪ? ನಿಜವಲ್ಲ ಒಬ್ಬ ರೈತರು ಹೋರಾಟ ಮಾಡಾಗಿದ್ರ, ಭೂಮಿ ಕೊಡೋದಾಗಿದ್ರ ಸ್ಟ್ರೈಕಿಗೆ ಬರ್ತಾರೇನ್ರಿ? ಅಲ್ಲಿ ಜಮೀನ್ ಹತ್ರ ಕೂತ್ಕೋತಾರ, ನಾವು ಜಮೀನು ಕೊಟ್ಬಿಡ್ತೀವಿ ಅಂತ. ಈ ಥರ ಎಲ್ಲ ಬರಲ್ಲ, ಆಯ್ತಾ? ತಿಳ್ಕೊಳ್ಳಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಪಕ್ಷ ಉಳ್ಕೋಬೇಕು ಅಂದ್ರೆ ರೈತರ ಜೀವನದ ಮೇಲೆ ಕಲ್ಲು ಹಾಕಬೇಡಿ.
ಇನ್ನೂ 2 ವರ್ಷ ಇರಬೇಕು ಅವ್ರು ಇಲ್ವಾ ಸುಮ್ಮನೆ ತಣ್ಣಗೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂಗೊಳ್ಳಿ ರಾಯಣ್ಣ. ಸರ್ ಹೆಚ್ಚು ಕಮ್ಮಿ ನಾನೊಂದು 100 kg ಇದ್ದೀನಿ, ಸಣ್ಣ ಆಗಬೇಕು, 75 kg ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ 75 kg ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.